ಅವರೆಲ್ಲ ಪೈಸೆ ಪೈಸೆ ಹಣ ಕೂಡಿಟ್ಟು ತಾವೇ ಕಟ್ಟಿದ್ದ ಸೊಸೈಟಿಯಲ್ಲಿ ಠೇವಣಿ ಇಟ್ಟಿದ್ರು. ಹಾಲಿ ನೌಕರರು, ನಿವೃತ್ತ ನೌಕರರು ಅಂತ ಎಲ್ಲಾ ಸಿಬ್ಬಂದಿ ಅಲ್ಲಿ ಹಣ ಹೂಡಿಕೆ ಮಾಡಿದ್ರು. ಹೀಗೆ ಹಣ ತೊಡಗಿಸಿದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಇಪಿಎಫ್ಒ ಕೋಆಪರೇಟಿವ್ ಸೊಸೈಟಿಯಲ್ಲಿ ಬರೋಬ್ಬರಿ 70 ಕೋಟಿ ಹಣ ಗುಳುಮಾಗಿದೆ. ಹೊರಗೆ ಲಕಲಕ ಅಂತಿರೋ ಈ ಮನೆಯೊಳಗೆ ಕಾಲಿಟ್ರೆ ಅರಮನೆಗೆ ಬಂದಂತಾಗುತ್ತೆ. ಕೋಟಿ ಕೋಟಿ ಹಣ ನುಂಗಿರೋ ಕದೀಮ ಪ್ಯಾಲೇಸ್ ಅನ್ನೇ ಕಟ್ಟಿಸಿದ್ದಾನೆ. ಅಷ್ಟಕ್ಕೂ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದವರು ಈಗ ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸುವಂತಾಗಿದೆ. ಇಪಿಎಫ್ಒ ಕೋಆಪರೇಟಿವ್ ಸೊಸೈಟಿಯಲ್ಲಿ ಬಿಗ್ ಗೋಲ್ಮಾಲ್. 300 ಖಾತೆದಾರರ 70 ಕೋಟಿ ಹಣ ಗುಳುಂ. ಇಪಿಎಫ್ಒ ಅಂದ್ರೆ ಕಾರ್ಮಿಕರ ಭವಿಷ್ಯ ನಿಧಿ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನಲ್ಲಿರೋ ಇದೇ ಕಚೇರಿಯಲ್ಲಿ 100 ಸಿಬ್ಬಂದಿ ಕೆಲಸ ಮಾಡ್ತಾರೆ. ಇದೇ ಸಿಬ್ಬಂದಿ ಸಹಕಾರ ಸಂಘ ಮಾಡಿಕೊಂಡಿದ್ದು ಇಲ್ಲಿ ಹಾಲಿ ಹಾಗೂ ನಿವೃತ್ತ ನೌಕರರು ಠೇವಣಿ ಇಟ್ಟಿದ್ದಾರೆ. 300 ಖಾತೆದಾರರು ಬರೋಬ್ಬರಿ 70 ಕೋಟಿ ಹಣ ಡೆಪಾಸಿಟ್ ಮಾಡಿದ್ದಾರೆ. ಠೇವಣಿ ಇಟ್ಟ ಹಣಕ್ಕೆ ಪ್ರತಿ ತಿಂಗಳು 9% ಬಡ್ಡಿ ಹಣ ಬರ್ತಿತ್ತು. ಆದರೆ 3 ತಿಂಗಳಿನಿಂದ ಹಣ ಜಮೆಯಾಗಿಲ್ಲ. ಹೀಗಾಗಿ ಅನುಮಾನಗೊಂಡು ಬ್ಯಾಂಕ್ಗೆ ಬಂದು ಪರಿಶೀಲಿಸಿದಾಗ ಶಾಕ್ ಎದುರಾಗಿದೆ. ಕೇವಲ 3 ಕೋಟಿ ಹಣ ಇರೋದು ಮಾತ್ರ ಗೊತ್ತಾಗಿದ್ದು, ಉಳಿದ 70 ಕೋಟಿ ಹಣ ದುರ್ಬಳಕೆಯಾಗಿರೋದು ಬೆಳಕಿಗೆ ಬಂದಿದೆ. ಸೊಸೈಟಿಯ ಸಿಇಒ, ಅಕೌಂಟೆಂಟ್ ಬಂಧನ. ಆರೋಪಿಗಳ ಮನೆ ಮೇಲೆ ಖಾಕಿ ದಾಳಿ, ಆಸ್ತಿ ನೋಡಿ ಶಾಕ್. ವಂಚನೆ ಸಂಬಂಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಸಿಇಒ ಸೇರಿ ಅಕೌಂಟೆಂಟ್ ಪತ್ನಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಪಡೆದು ಆರೋಪಿಗಳ ಮನೆಗಳ ಮೇಲೂ ದಾಳಿ ನಡೆಸಿದ್ದಾರೆ. ಸಿಇಒ ಗೋಪಿ ಅವರ ಆರ್ಆರ್ ನಗರದ ನಿವಾಸದ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಇದಲ್ಲದೆ A2 ಜಗದೀಶ್, A7 ಲಕ್ಷ್ಮಿ, A9 ಲಿಂಗೇಗೌಡ ಮತ್ತು A10 ರಾಮಾನುಜ ಅವರ ಜೆಪಿ ನಗರ, ಅಂಜನಾಪುರದಲ್ಲಿರುವ ಮನೆಗಳು, ಪಿಎಫ್ ಕಚೇರಿ ಬಳಿಯ ಸೊಸೈಟಿ ಕಚೇರಿ ಮೇಲೂ ದಾಳಿ ನಡೆಸಿ ಕೆಲ ದಾಖಲೆಗಳನ್ನು ಸೀಸ್ ಮಾಡಿದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಮುಂದುವರೆದ ಭಾಗವಾಗಿ 4 ಕಡೆ ಕಬ್ಬನ್ ಪಾರ್ಕ್ ಪೊಲೀಸರು ಇಂದು ದಾಳಿಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಪ್ರಹರ್ಷ ಅಂತ ಹೇಳಿ ಇರುವಂಥ ಈ ಮನೆ, ಬೆಂಗಳೂರಿನ ಆರ್ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂಥ ಈ ಮನೆ ಗೋಪಿನಾಥ್ ಅನ್ನೋ ಪ್ರಮುಖ ಆರೋಪಿಗೆ ಸೇರಿದ ವಿಷಯ ಅಂದ್ರೆ ಅಕೌಂಟೆಂಟ್ ಜಗದೀಶ್ಗೆ ಸಂಬಂಧಿಸಿದಂತೆ 7 ಲಕ್ಸುರಿ ಕಾರ್, 12 ಬೈಕ್, ಅರ್ಧ ಕೆಜಿ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಕೋಟ್ಯಾಂತರ ಮೌಲ್ಯದ ಆಸ್ತಿ ಫಾರ್ಮ್ ಹೌಸ್ ಮಾಡಿರೋದು ಬೆಳಕಿಗೆ ಬಂದಿದೆ. ಈಗಾಗಲೇ ಕಚೇರಿನಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನು ಸೀಸ್ ಮಾಡಿ ನೋಡಿದಾಗ ಇವರು ಆ್ಯಕ್ಚುಲಿ ಬುಕ್ಸ್ನಲ್ಲಿ ಏನು ಪ್ರೆಸೆಂಟ್ ಮಾಡಿದ್ದಾರೆ, ಇಷ್ಟು ಠೇವಣಿ ಇದೆ ಮತ್ತು ಇಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ, ತಕ್ಕಂಗೆ ಆ್ಯಕ್ಚುಯಲ್ ಠೇವಣಿ ಇರ್ತಿಲ್ಲ, ಅದನ್ನು ಬೇರೆ ರೀತಿ ಅಮೌಂಟನ್ನು ಬಳಸ್ಕೊಂಡಿರುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರುತ್ತದೆ. ಅಕೌಂಟೆಂಟ್ ಜಗದೀಶ್ ಹಾಗೂ ಸಿಇಒ ಗೋಪಿ ಸೊಸೈಟಿ ಹಣದಲ್ಲೇ ಸ್ವಂತಕ್ಕೆ ಆಸ್ತಿ ಮಾಡಿರೋದು ಗೊತ್ತಾಗಿದ್ದು, ಹೂಡಿಕೆದಾರರಿಗೆ ಪೊಲೀಸರು ನ್ಯಾಯ ಕೊಡಿಸಬೇಕಿದೆ. ಪ್ರಜ್ವಲ್, TV9 ಬೆಂಗಳೂರು.